ಹಳೆ ಕಲ್ಲು ಹೊಸ ಬಿಲ್ಲು. ಇದು ಸರ್ಕಾರದ ಹಣ ಕೊಳ್ಳೆ ಹೊಡೆಯೋದಕ್ಕೆ ಅಧಿಕಾರಿಗಳು ಕಂಡುಕೊಂಡಿರುವಂತಹ ಹೊಸ ಸೂತ್ರ. ಇದು ಹುಬ್ಬಳ್ಳಿಯ ಕಿಮ್ಸ್ ವೈದ್ಯಕೀಯ ಕಾಲೇಜಿನ ಆಡಳಿತ ಮಂಡಳಿಗೆ ಅಕ್ಷರಶಃ ಅನ್ವಯಿಸುತ್ತೆ. ಯಾಕಂದ್ರೆ ಕಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ವಸತಿ ನಿಲಯಗಳ ನವೀಕರಣ ಕಾಮಗಾರಿ ಜೋರಾಗಿದೆ. ಹಾಸ್ಟೆಲ್ನಲ್ಲಿ ಸುಸಜ್ಜಿತವಾದ ಬಾತ್ರೂಮ್, ಶೌಚಾಲಯಗಳನ್ನು ಹೊಡೆದು ಮತ್ತೆ ನಿರ್ಮಿಸಲಾಗ್ತಾ ಇದೆ. ಇದಕ್ಕೆ ಬರೋಬ್ಬರಿ 3 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಿದೆ. ಆನಂದ ವಸತಿ ನಿಲಯದಲ್ಲಿ ಈಗಾಗಲೇ ಇದ್ದ ಬಾತ್ರೂಮ್ಗಳನ್ನು ಹೊಡೆದು ಹಾಕಿದ್ದು 93 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಬಾತ್ರೂಮ್ಗಳನ್ನು ನಿರ್ಮಿಸಲಾಗ್ತಾ ಇದೆ. ಅಲ್ಲದೆ ವಸತಿ ನಿಲಯದ ಓಡಾಡುವ ಪ್ಯಾಸೇಜ್ ಅನ್ನ ಮಾತ್ರ ನೆಲಹಾಸುಗಳನ್ನು ಕಿತ್ತು 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಟೈಲ್ಸ್ ಹಾಗೂ ಗ್ರಾನೈಟ್ ನೆಲ ಹಾಸುಗಳನ್ನು ಅಳವಡಿಸಲಾಗ್ತಾ ಇದೆ. ಇನ್ನು ವಿದ್ಯಾರ್ಥಿನಿಯರ ಚೇತನ ವಸತಿ ನಿಲಯದಲ್ಲೂ ಗ್ರಾನೈಟ್ ನೆಲಹಾಸು ಅಳವಡಿಕೆಗೆ ಮುಂದಾಗಿಲ್ಲ. ವಸತಿ ನಿಲಯದ ಸಣ್ಣ ಸುಣ್ಣ ಬಣ್ಣ ಹಾಗೂ ಮುಂಭಾಗದಲ್ಲಿ ಗ್ಲಾಸ್ ಅಳವಡಿಕೆಗೆ 50 ಲಕ್ಷ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಈ ಮೂಲಕ ಸರ್ಕಾರದ ಅನುದಾನ ದುರ್ಬಳಕೆಯಾಗ್ತಾ ಇದ್ದು, ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯ.